ರೈತಾಪಿ ಜನ ಸಮೃದ್ಧಿಯಾಗಿರಲಿ ಅಂತ ಚಾಮುಂಡೇಶ್ವರಿ ತಾಯಿನ ಬೇಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಅಷ್ಟೇ. ಸರ್, ಈಗ ಬಿಜೆಪಿ ಜೆಡಿಎಸ್ ಸಮನ್ವಯ ಕೊಡ್ತಾ ಅಂತ ಮಾತುಗಳು ಬರ್ತಾ ಇದೆ ಸರ್. ಈಗ ಯಾವುದು ಸಮನ್ವಯ ಕೊರತೆ ಇಲ್ಲ ರಾಜ್ಯದಲ್ಲಿ. ಮೋದಿಯವರು, ಕುಮಾರಸ್ವಾಮಿಯವರು, ದೇವೇಗೌಡರು ಏನು ಹೇಳ್ತಾರೆ ನಮ್ಮ ಪಕ್ಷ ಆ ಥರ ಇರುತ್ತೆ. ಯಾಕೆಂತಂದ್ರೆ ಯಾವ ಸಮನ್ವಯನೂ ಇಲ್ಲ, ಏನೂ ಇಲ್ಲ. BJP JDS ಎರಡೂ ಸಮನ್ವಯ ದೇವೇಗೌಡರು, ಕುಮಾರಣ್ಣವರು, ಮೋದಿಯವರು ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಒಂದು ಕಡೆ ಅದು ಪಕ್ಷದ ತೀರ್ಮಾನಕ್ಕೆ ಬಿಡ್ತೀವಿ ಸರ್ ಈಗ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಆದ್ರೆ ಅದರ ನಡುವೆ ಈಗ ಸಿಎಂ 5 ವರ್ಷಗಳು ನಾನೇ ಆಗ್ತೀನಿ ಅಂತ ನಾನು ಅದ್ರ ಬಗ್ಗೆ ಹೇಳಿದ್ದಾರೆ. ಸರ್, ಅವ್ರ ಪಕ್ಷದ ವಿಷಯ ನಾನು ಮಾತಾಡೋಲ್ಲ. ಸಿಎಂ ಬದಲಾವಣೆ ಆಗ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ನಿಮ್ಮ ಪ್ರಕಾರವಾಗಿ ನಾನು ಹೇಳಲ್ಲ. ಬಿಜೆಪಿ ಅಶೋಕ್ ಅವರು ಭವಿಷ್ಯ ನುಡಿದಿದ್ರು ನವೆಂಬರ್ ಬಳಿಕ ಒಂದಷ್ಟು ಬದಲಾವಣೆಗಳಾಗ್ತವೆ ಅಂತ. ಅದು ನಾನು ಭವಿಷ್ಯ ನುಡಿಯಕ್ಕೆ ಅಷ್ಟಿಲ್ಲ. ನೀವು ಸ್ವಲ್ಪ ಬಹಳ ಆಸಕ್ತಿ ಇರೋದು ಏನು ಕಾಂಗ್ರೆಸ್ ಪಕ್ಷದ ಇದಿದೆ ಅದ್ರ ಬಗ್ಗೆ ನಾನು ಸರ್, ಈಗ DCM DK ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮತ್ತೆ ರಾಮನಗರದಲ್ಲಿ ಪೆನ್ನು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು. ಈಗ ನಾನೇ 5 ವರ್ಷ CM ಅಂತಿದ್ದಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಪಾಪ ಹತಾಶೆ, ನಾನೇನ್ ಮಾಡ್ಲಿ ಅನ್ನೋ ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ. ಈಗ ಯಾವುದು ರಿಯಾಕ್ಟ್ ಮಾಡಲ್ಲ. ಅವ್ರ ಪಕ್ಷದ ತೀರ್ಮಾನ ಅವ್ರು ಏನು ಇರ್ತದೆ ಕಾಂಗ್ರೆಸ್ ಎಂದು ಅವ್ರು 5 ವರ್ಷ ಇರ್ತಾರೋ 3 ವರ್ಷದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪೆನ್ನು ಪೇಪರ್ ಕೊಟ್ಟರು ಕೂಡ ಜನ ಸೈನ್ ನನಗೆ ಗೊತ್ತಿಲ್ಲಪ್ಪ. ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ. ಅದೆಲ್ಲ ನನಗೆ ವಿಷಯ ಗೊತ್ತಿಲ್ಲ. ಬಾಕಿ ನಾನಿಷ್ಟೇ, ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ. ದೇವೇಗೌಡರು ನಾವು ಸೇರಿ, ಕುಮಾರಣ್ಣವರು ಸೇರಿ ರಾಜ್ಯದಲ್ಲಿ JDS ಪಕ್ಷ BJP ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂಘಟನೆ ಮಾಡೋದು ಗ್ಯಾರಂಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.